ಬಳ್ಳಾರಿಯಲ್ಲಿ ಎನ್ಐಎ ತನಿಖೆ ವೇಳೆ ಇಬ್ಬರ ಬಂಧನ ಪ್ರಕರಣ ಸಂಬಂಧ ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ಬಳ್ಳಾರಿಯಲ್ಲಿ ಎನ್ಐಎ ದಾಳಿ ವೇಳೆಯಲ್ಲಿ ಇಬ್ಬರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಈ ಪ್ರಕರಣದಲ್ಲಿ ಆರೋಪಿಗಳ ವಿಚಾರಣೆಯನ್ನು ಕೂಡ ನಡೆಸಲಾಗಿದ್ದು, ಆರೋಪಿಗಳ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಸತ್ಯಗಳು ಬಯಲಾಗಿವೆ. ಆರೋಪಿ ಸುಲೇಮಾನ್ ಮತ್ತು ಸಮೀರ್ನಿಂದ ಸ್ಫೋಟಕ ಮಾಹಿತಿಯನ್ನ ಇದೀಗ ಎನ್ಐಎ ಕಲೆ ಹಾಕಿದೆ. ಬಳ್ಳಾರಿಯಲ್ಲಿ ಅಮೋನಿಯಂ ನೈಟ್ರೇಟ್ ಖರೀದಿ ಮಾಡಿದಂತಹ ಆರೋಪಿಗಳು ಅಮೋನಿಯಂ ನೈಟ್ರೇಟ್ ಅನ್ನ ಕೃಷಿ ಮತ್ತು ಸ್ಫೋಟಕಗಳ ತಯಾರಿಕೆಗಾಗಿ ಬಳಕೆ ಮಾಡುವಂತಹ ವಸ್ತು ಇದಾಗಿದೆ. ಹಾಗಿದ್ರೆ ಇದನ್ನ ಇವರು ಯಾವ ಕಾರಣಕ್ಕಾಗಿ ಬಳಕೆ ಮಾಡಿಕೊಂಡ್ರು, ಇದರ ಉದ್ದೇಶ ಏನು, ಇದೆಲ್ಲವೂ ಕೂಡ ತನಿಖೆಯ ಜಾಡನ್ನ ಹಿಡಿದು ಎನ್ಐಎ ತನಿಖೆಯನ್ನು ನಡೆಸ್ತಿರ್ಬೇಕಾದ್ರೆ ಹಲವಾರು ವಿಚಾರಗಳು ಬಯಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಅಮೋನಿಯಂ ನೈಟ್ರೇಟ್ ಅನ್ನ ಈ ಆರೋಪಿಗಳೇನಿದ್ದಾರೆ ಸುಲೇಮಾನ್ ಮತ್ತು ಸಮೀರ್ ಬಳ್ಳಾರಿಯಲ್ಲೇ ಖರೀದಿ ಮಾಡಿದ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಕ್ಟೋಬರ್ 22ನೇ ತಾರೀಕಿನಂದು ಬಳ್ಳಾರಿಯ ಫರ್ಟಿಲೈಸರ್ ಅಂಗಡಿಯಲ್ಲಿ ಇದನ್ನ ಖರೀದಿಸಲಾಗಿತ್ತು. 1 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ಖರೀದಿ ಮಾಡಿದ್ರ ಕುರಿತಾಗಿ ವಿಚಾರಣೆಯ ಸಂದರ್ಭದಲ್ಲಿ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಸ್ಫೋಟಕ ತಯಾರಿ ದುಷ್ಕೃತ್ಯ ಎಸಗಲು ಮುಂದಾಗಿದ್ರ ಈಗ ಆರೋಪಿಗಳು ಅನ್ನುವಂತಹ ಆಯಾಮದಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಯಾಕಿದನ್ನ ಖರೀದಿ ಮಾಡಿದ್ರು, ಇದರ ಉದ್ದೇಶ ಏನಾಗಿತ್ತು ಅನ್ನೋದು ತನಿಖಾಧಿಕಾರಿಗಳು ತನಿಖೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದಷ್ಟು ಅಂಶಗಳು. 2019ರ ಪುಲ್ವಾಮಾ ದಾಳಿಯಲ್ಲಿ ಆರ್ಡಿಎಕ್ಸ್ ಜೊತೆ ಅಮೋನಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡಲಾಗಿತ್ತು. ಇಂತಹ ಸ್ಫೋಟಕಗಳನ್ನ ನಡೆಸುವಂತಹ ಸಂದರ್ಭದಲ್ಲಿ ಇದನ್ನ ಬಳಸ್ಕೊಳ್ತಾರೆ. ಹಾಗಿದ್ರೆ ಇವರ ಉದ್ದೇಶವೂ ಕೂಡ ಅಂತಹದ್ದೇ ಏನೋ ದೊಡ್ಡ ಸಂಚನ್ನ ರೂಪಿಸಿದ್ರ, ಅದರ ಕಾರಣದಿಂದಾಗಿಯೇ ಇದನ್ನ ಖರೀದಿ ಮಾಡಿದ್ರ ಅನ್ನುವಂತಹ ತನಿಖೆ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿಯಿಂದ. ನವೀನ್, ಈ ಸ್ಫೋಟಕಕ್ಕೆ ಬಳಕೆ ಮಾಡಿದ್ರ ಅಥವಾ ಯಾವ ಕಾರಣಕ್ಕಾಗಿ ಬಳಕೆ ಮಾಡಿದ್ರು, ಇದನ್ನ ಖರೀದಿ ಮಾಡಿದ್ರು ಅನ್ನೋದನ್ನ ಈಗ ತನಿಖಾ ಹಂತದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಯಾವತ್ತು ಮತ್ತು ಎಲ್ಲಿ ಖರೀದಿ ಮಾಡಿದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಅದನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಖಂಡಿತ ದಿವ್ಯಾ, ಪ್ರಮುಖವಾಗಿ ಇವರಿಬ್ಬರ ಬಂಧನ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ಮತ್ತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಕಳೆದ 4 ದಿನಗಳ ಹಿಂದೆ ಸಮೀರ್ ಮತ್ತೆ ಸುಲೇಮಾನ್ ಏನಿದ್ದಾರೆ ಇವರಿಬ್ಬರನ್ನು ಕೂಡ ಎನ್ಐಎ ಅಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತಾರೆ. ಆದ್ರೆ ಸಮೀರ್ ಅವರ ಬ್ಯಾಂಕ್ ಡೀಟೇಲ್ ಅನ್ನ ಹಿಡಿದಂತಹ ಎನ್ಐಎ ಅಧಿಕಾರಿಗಳು ಅವರ ಎಲ್ಲ ಸಂಪೂರ್ಣ ಟ್ರಾನ್ಸಾಕ್ಷನ್ ಇದೆ ಅದನ್ನ ಟ್ರೇಸ್ ಅನ್ನ ಮಾಡೋದಕ್ಕೆ ಎನ್ಐಎ ಅಧಿಕಾರಿಗಳು ಮುಂದಾಗಿರ್ತಾರೆ. ಆದ್ರೆ ಸಮೀರ್ 1 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಅನ್ನ ಒಂದು ಫರ್ಟಿಲೈಸರ್ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರುವಂತದ್ದು ಬೆಳಕಿಗೆ ಬರುತ್ತೆ. ಕಾರಣ ಇಷ್ಟೇ, ಅಮೋನಿಯಂ ನೈಟ್ರೇಟ್ ಅನ್ನ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ತನ್ನ UPI ಅಕೌಂಟ್ ನಿಂದಾಗಿ ಸ್ಕ್ಯಾನ್ ಅನ್ನ ಮಾಡಿ ಅಲ್ಲಿ ಬ್ಯಾಂಕಿಗೆ ಅವರ ಅಂಗಡಿಯವರಿಗೆ ಪೇ ಅನ್ನ ಮಾಡಿರ್ತಾರೆ. ಇದು ಯಾವ ಅಂಗಡಿಗೆ ಸೇರಿದ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಎನ್ಐಎ ಅಧಿಕಾರಿಗಳು ಜಾಡನ್ನ ಹಿಡಿದುಕೊಂಡು ಪತ್ತೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವರ ಚೆಹರೆ ಗುರುತು ಮತ್ತೆ ಸಮಯವನ್ನ ಬಳ್ಳಾರಿಯ ಖಾಸಗಿ ಒಂದು ರಸಗೊಬ್ಬರ ಅಂಗಡಿಯಲ್ಲಿ ತೋರಿಸಿದಾಗ ಇದು ಅಮೋನಿಯಂ ನೈಟ್ರೇಟ್ ಅನ್ನ ಪರ್ಚೇಸ್ ಮಾಡಿದ್ರು, ಇವರೇ ಬಂದಿದ್ರು ಎನ್ನುವಂತಹ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಿರುವಂತದ್ದು. ಅದನ್ನ ಪಡೆದಂತಹ ಆ ಮಾಹಿತಿಯನ್ನ ಪಡೆದಂತಹ ಎನ್ಐಎ ಅಧಿಕಾರಿಗಳು ಇವರು ಯಾಕೆ ಅಮೋನಿಯಂ ನೈಟ್ರೇಟ್ ಅನ್ನ ಪರ್ಚೇಸ್ ಮಾಡಿದ್ರು ಎನ್ನುವಂತಹ ಮಾಹಿತಿಯನ್ನ ಈಗ ಕಲೆ ಹಾಕ್ತಿರುವಂತದ್ದು. ಪ್ರತ್ಯೇಕವಾಗಿ ಇಬ್ಬರ ವಿಚಾರಣೆಯನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಅಮೋನಿಯಂ ನೈಟ್ರೇಟ್ ಅನ್ನ ಸುಧಾರಿತ ಸ್ಫೋಟಕವನ್ನ ಮಾಡೋದಕ್ಕೆ ಬಳಸಲಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ 2019ರಲ್ಲಿ ಪುಲ್ವಾಮಾ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಅಮೋನಿಯಂ ನೈಟ್ರೇಟ್ ಬಳಕೆ ಆಗಿತ್ತು. ಅದೇ ರೀತಿಯಾದಂತಹ ದೊಡ್ಡ ಒಂದು ಸ್ಫೋಟವನ್ನ ಮಾಡೋದಕ್ಕೆ ಇವರೇನಾದ್ರೂ ಸಂಚು ಹಾಕಿದ್ರ ಎನ್ನುವಂತ ಮೂಲಗಳ ಪ್ರಕಾರವಾಗಿ ಈ ಒಂದು ವಿಚಾರಣೆಯನ್ನ ಈಗ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸುಲೇಮಾನ್ ಯಾವುದೇ ರೀತಿಯಾದಂತಹ ಬ್ಯಾಂಕ್ ಟ್ರಾನ್ಸಾಕ್ಷನ್ ಪತ್ತೆ ಆಗಿಲ್ಲ. ಆದ್ರೆ ಬಳ್ಳಾರಿ ಮೂಲದ ಸಮೀರ್ ವಿದ್ಯಾರ್ಥಿ ಏನಿದ್ದಾನೆ ಇವನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೂಲಕವಾಗಿ ಈ ಎಲ್ಲ ಒಂದು ಸತ್ಯ ಈಗ ಹೊರಗೆ ಬಂದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನವೀನ್, ನಿಮ್ಮೆಲ್ಲ ಮಾಹಿತಿಗೆ.